ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ನಮ್ಮ KEA ದವರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟೇಟಸ್ ಅನ್ನ ಚೆಕ್ ಮಾಡೋದಕ್ಕೆ ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ನಂತರ ಮುಂದಿನ ಕೆಲವೇ ದಿನಗಳಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ ಮಾಡ್ಕೊಳ್ಳೋದಕ್ಕೂ ಕೂಡ ಅವಕಾಶವನ್ನು ನೀಡ್ತಾರೆ. ನಂತರ ಆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟೇಟಸ್ ಏನಿದೆ ಅದನ್ನ ಹೇಗೆ ಚೆಕ್ ಮಾಡೋದು ಅಂತ ಈ ವಿಡಿಯೋ ತಿಳ್ಕೊಳ್ತಿದ್ವಿ. ಅದ್ರ ಜೊತೆಗೆ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ರೆ ಅದನ್ನು ಕೂಡ ಅಥವಾ ಅದರಲ್ಲಿರುವಂತಹ ವಿಷಯಗಳನ್ನು ಕೂಡ ತಿಳಿದುಕೊಂಡು ಆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟೇಟಸ್ ಅನ್ನ ಹೇಗೆ ಚೆಕ್ ಮಾಡೋದು ಅಂತ ತಿಳಿದುಕೊಳ್ಳೋಣ. ಮೊದಲಾಗಿ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಈ ನೋಟಿಫಿಕೇಶನ್ ಅನ್ನ ಲೇಟೆಸ್ಟ್ ಆಗಿ ಈಗ ತಾನೇ KEA ದವರು ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಕೊಟ್ಟಿರುವಂತಹ ಮೊದಲನೇ ವಿಷಯ ಏನಂತ ಹೇಳಿದ್ರೆ, ಈಗ ಯಾವ್ಯಾವ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಕೋಟಾಗಳನ್ನ ಕ್ಲೇಮ್ ಮಾಡಿದ್ರಿ, ಆಲ್ರೆಡಿ ಕೋಟಾಗಳನ್ನ ಕ್ಲೇಮ್ ಮಾಡಿದ್ರಿ, ಅದ್ ಬೇಕಿದ್ರೆ ಕನ್ನಡ ಮೀಡಿಯಂ ಕೋಟ ಆಗಿರ್ಬಹುದು, ರೂರಲ್ ಕೋಟ ಆಗಿರ್ಬಹುದು, ಹೈದರಾಬಾದ್ ಕರ್ನಾಟಕ ಕೋಟ ಆಗಿರ್ಬಹುದು, ಅಥವಾ ಕೆಟಗರಿ ಹಾಗೆ ಇನ್ಕಮ್ಗೆ ಸಂಬಂಧ ಕೋಟ ಆಗಿರ್ಬಹುದು. ಸೊ ಯಾವ್ಯಾವ ವಿದ್ಯಾರ್ಥಿಗಳು ಆಲ್ರೆಡಿ ಅಪ್ಲಿಕೇಶನ್ ಹಾಕಿದಾಗ ಕ್ಲೈಮ್ ಮಾಡಿದ್ರಿ ಅವರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಷ್ಟೇ ನಡೆಸಲಾಗುತ್ತೆ, ಸರಿನಾ? ನಂತರ ಎರಡನೇ ಆಪ್ಷನ್ ಏನಂತ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಅಥವಾ ಎರಡನೇ ಪಾಯಿಂಟ್ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಈಗ ಆಲ್ರೆಡಿ ಅಪ್ಲಿಕೇಶನ್ ಹಾಕಿದಾಗ ವಿದ್ಯಾರ್ಥಿಗಳು ಕನ್ನಡ ಮೀಡಿಯಂ ಕೋಟವನ್ನ ಕ್ಲೈಮ್ ಮಾಡಿದ್ರೆ ಅಥವಾ ರೂರಲ್ ಕೋಟವನ್ನ ಕ್ಲೈಮ್ ಮಾಡಿದ್ರೆ, ಹಾಗೆ ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳು ಮಿನಿಮಮ್ 7 ಇಯರ್ಸ್ ಕರ್ನಾಟಕ ರಾಜ್ಯದಲ್ಲಿ ಸ್ಟಡಿ ಮಾಡಿದಂತಹ ಡೀಟೇಲ್ಸ್ ಅನ್ನ ಕೊಡಬೇಕಾಗತ್ತೆ. ಸೊ ಆ ಎಲ್ಲ ಡೀಟೇಲ್ಸ್ ಏನಿದೆ ಅದನ್ನ ನಮ್ಮ KEA ದವರು ಶಿಕ್ಷಣ ಇಲಾಖೆಯಿಂದ ಡೈರೆಕ್ಟ್ ಆಗಿ ಪಡೆದುಕೊಂಡಿರ್ತಾರೆ. ನಿಮ್ಮ ಸ್ಯಾಟ್ಸ್ ಐಡಿ ಇರುತ್ತಲ್ವಾ, ಅದರಿಂದ ಪಡೆದುಕೊಂಡಿರ್ತಾರೆ. ಅಕಸ್ಮಾತ್ ಸ್ಯಾಟ್ಸ್ ಐಡಿಯಲ್ಲಿ ಅವೈಲೇಬಲ್ ಇಲ್ಲದೆ ಇದ್ರೆ, ನಿಮ್ಮ ಡೀಟೇಲ್ಸ್ ಅವೈಲೇಬಲ್ ಇಲ್ಲದೆ ಇದ್ರೆ ನಿಮಗೆ ಸಂತಹ BO ಆಫೀಸಿಂದ ಆ ಇನ್ಫಾರ್ಮೇಶನ್ ಅನ್ನ ಪಡೆದುಕೊಂಡು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಸಿರ್ತಾರೆ. ಅದರ ನಂತರ ಈಗ ಕೆಟಗರಿಗೆ ಸಂಬಂಧಿಸಿದ SC ST OBC ಈ ಎಲ್ಲ ಕೆಟಗರಿಗೆ ಸಂಬಂಧಂತಹ ಡೀಟೇಲ್ಸ್ ಏನಿದೆ ಅದನ್ನ ಕಂದಾಯ ಇಲಾಖೆಯಿಂದ ಪಡೆದುಕೊಳ್ತಾರೆ. ಅದೇ ರೀತಿ ಇನ್ಕಮ್ ಸರ್ಟಿಫಿಕೇಟ್ ಡೀಟೇಲ್ಸ್ ಅನ್ನು ಕೂಡ, ಅಥವಾ ನಿಮ್ಮ ಇನ್ಕಮ್ ಎಷ್ಟಿದೆ ಅದನ್ನ ವೆರಿಫಿಕೇಶನ್ ಕೂಡ ಕಂದಾಯ ಇಲಾಖೆಯಿಂದ ಡೈರೆಕ್ಟ್ ಆಗಿ ಮಾಡಿರ್ತಾರೆ. ಯಾಕಂತ ಹೇಳಿದ್ರೆ ನಿಮ್ಮ ಈ ಒಂದು RD ನಂಬರ್ ಇರುತ್ತಲ್ವಾ, ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಎಂಟರ್ ಮಾಡಿದ್ರೆ ಅದನ್ನ ಯೂಸ್ ಮಾಡಿಕೊಂಡು ವೆರಿಫಿಕೇಶನ್ ನಡೆಸಿರ್ತಾರೆ, ಸರಿನಾ? ಈ ಎಲ್ಲ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಮೂರನೇ ಪಾಯಿಂಟ್ ಇದೆ, ಏನಂತ ಹೇಳಿದ್ರೆ ಅರ್ಹತಾ ಖಂಡಿಕೆ ಅಥವಾ ಕ್ಲಾಸ್ ಕೋಡ್ EF GH ಮತ್ತು O ಈ ಎಲ್ಲ ಕ್ಲಾಸ್ಗೆ ಒಳಪಟ್ಟಂತಹ ವಿದ್ಯಾರ್ಥಿಗಳ ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನಿದೆ ಅದಕ್ಕೆ ಸಂಬಂಧಿಸಿದಂತೆ ಸಂಬಂಧಪಟ್ಟ ಇಲಾಖೆಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ಅವರಿಂದ ಮಾಹಿತಿಯನ್ನು ಪಡೆದು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಸಲಾಗಿದೆ ಅಂತ ಹೇಳಿದ್ದಾರೆ. ಅದಂತರ ನೆಕ್ಸ್ಟ್ ಪಾಯಿಂಟ್, ಡಾಕ್ಯುಮೆಂಟ್ ವೆರಿಫಿಕೇಶನ್ ಸದ್ಯದಲ್ಲೇ ಬರುತ್ತೆ ಅಂತ ಹೇಳಿದ್ದಾರೆ. ಡೇಟ್ ಅನ್ನ ಅನೌನ್ಸ್ ಮಾಡಿದ್ರೆ ಅಥವಾ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ ಮಾಡ್ಕೊಳ್ಳೋದಕ್ಕೆ ಲಿಂಕ್ ಅನ್ನ ಕೊಟ್ರೆ ಆದಷ್ಟು ಬೇಗ ಹೇಳ್ತೀವಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಈಗ ಕ್ಲಾಸ್ ಕೋಡ್ BCDIJKLMNZ ಈ ಎಲ್ಲ ಕ್ಲಾಸ್ ಕೋಡ್ಗೆ ಒಳಪಟ್ಟಂತಹ ವಿದ್ಯಾರ್ಥಿಗಳ ಡಾಕ್ಯುಮೆಂಟ್ ವೆರಿಫಿಕೇಶನ್ KEA ಆಫೀಸ್ ನಲ್ಲಿ ಆಫ್ಲೈನ್ ನಲ್ಲಿ ನಡೆಸಲಾಗಿದೆ. ನಂತರ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನ ಆಲ್ರೆಡಿ ಪ್ರೊವೈಡ್ ಮಾಡಲಾಗಿದೆ ಅಂತ ಹೇಳಿದ್ದಾರೆ, ಸರಿನಾ? ಅದಂತರ ಈಗ ಹೇಳಿರುವಂತಹ ಕ್ಲಾಸ್ ಕೋಡ್ ಏನಿದೆ, ಕ್ಲಾಸ್ ಕೋಡ್ BCDIJKLMNZ ಈ ಎಲ್ಲ ಕ್ಲಾಸ್ ಕೋಡ್ಗೆ ಒಳಪಟ್ಟಂತಹ ವಿದ್ಯಾರ್ಥಿಗಳು ಮತ್ತೆ ಈ ಒಂದು ಲಿಂಕ್ ಏನ್ ಕೊಟ್ಟಿದ್ದಾರೆ ಅದರ ಮೂಲಕ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟೇಟಸ್ ಅನ್ನ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ನಂತರ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟೇಟಸ್ ಅನ್ನ ಚೆಕ್ ಮಾಡೋದಕ್ಕೆ ಮೊದಲೇದಾಗಿ KEA ದವರ ಅಫಿಷಿಯಲ್ ವೆಬ್ಸೈಟ್ ಏನಿದೆ KEA.KAR.NIC.in ಅದನ್ನ ವಿಸಿಟ್ ಮಾಡಿ. ಈ ರೀತಿ ಕಾಣುತ್ತೆ, ಅಲ್ಲಿಗ ಆಪ್ಷನ್ ಅನ್ನ ನೋಡ್ತಾ ಇದ್ದೀರಾ. ಡೇಟ್ 29/6 ಅಂತ ಹೇಳಿದೆ. ಅದಂತರ ಆನ್ಲೈನ್ ಪರಿಶೀಲಿಸಿದ ಪಟ್ಟಿ ಕ್ಲಾಸ್ A ಅಭ್ಯರ್ಥಿಗಳು ಅಂತಿದೆ. ಕ್ಲಾಸ್ A ವಿದ್ಯಾರ್ಥಿಗಳು ಏನ್ ಮಾಡಬಹುದು, ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟೇಟಸ್ ಅನ್ನ ಚೆಕ್ ಮಾಡಬಹುದು. ಸೊ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ, ಆಗ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದ್ಮೇಲೆ ನೀವಲ್ಲಿ ನೋಡ್ತಾ ಇದ್ದೀರಾ ರಿಜಿಸ್ಟರ್ ನಂಬರ್ ನ ಎಂಟರ್ ಮಾಡೋದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಅಲ್ಲಿ ರಿಜಿಸ್ಟರ್ ನಂಬರ್ ನ ಎಂಟರ್ ಮಾಡಬೇಕು. ಅದಂತರ ಡೇಟ್ ಆಫ್ ಬರ್ತ್ ನ ಎಂಟರ್ ಮಾಡೋದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಅಲ್ಲಿ ಡೇಟ್ ಆಫ್ ಬರ್ತ್ ನ ಎಂಟರ್ ಮಾಡಬೇಕು. ಅದರ ಪಕ್ಕದಲ್ಲಿ ಕ್ಯಾಪ್ಚಾ ನ ಎಂಟರ್ ಮಾಡೋದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಏನು ಕ್ಯಾಪ್ಚಾ ಕೊಟ್ಟಿದ್ದಾರೆ ಅದನ್ನ ಎಂಟರ್ ಮಾಡಬೇಕು. ಪ್ರತಿ ವಿದ್ಯಾರ್ಥಿಗಳು ಕೂಡ ಬೇರೆ ಬೇರೆ ಕ್ಯಾಪ್ಚಾ ಇರುತ್ತೆ. ನೀವು ಬೇರೆ ಬೇರೆ ಸಲ ಟ್ರೈ ಮಾಡೋದು ಕೂಡ ಬೇರೆ ಬೇರೆ ಕ್ಯಾಪ್ಚಾ ಇರುತ್ತೆ. ಸೊ ಅದನ್ನ ಅಲ್ಲಿ ಎಂಟರ್ ಮಾಡಬೇಕು. ಅದರ ನಂತರ ಅಲ್ಲಿ ಸರ್ಚ್ ಅಂತ ಕೊಟ್ರೆ ನೀವು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟೇಟಸ್ ಅನ್ನ ಚೆಕ್ ಮಾಡಬಹುದು. ಅಂದ್ರೆ ಈಗ ಯಾವುದು ಇನ್ಕಮ್, ಕಾಸ್ಟ್, ಅದರ ನಂತರ ಕನ್ನಡ ಮೀಡಿಯಂ, ರೂರಲ್, HK ಅಂದ್ರೆ ಹೈದರಾಬಾದ್ ಕರ್ನಾಟಕ ಈ ಎಲ್ಲ ಕೋಟಾಗಳಿಗೆ ಸಂಬಂಧಿಸಿದಂತೆ ಏನ್ ಮಾಡಬಹುದು, ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟೇಟಸ್ ಅನ್ನ ಚೆಕ್ ಮಾಡಬಹುದು. ಮುಂದಿನ ಕೆಲವೇ ದಿನಗಳಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಕೂಡ ಸಿಗುತ್ತೆ. ಕೌನ್ಸಿಲಿಂಗ್ಗೋಸ್ಕರ ಪ್ರಿಪೇರ್ ಆಗಿರಿ. ಬೇರೆ ಡೌಟ್ಸ್ ಇದ್ರೆ ಕನ್ನಡ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.